ನೀನೇ ಚಿನ್ನ ನೀನೇ ನನ್ನ ರನ್ನ ಅಂತಿದ್ದ, ಬೇರೆ ಹುಡುಗಿನ ಕಣ್ಣೆತ್ತೂ ನೋಡಿಲ್ಲ ಅಂತ ಹೇಳ್ತಾ ಇದ್ದ. ಈ ಮಾತನ್ನ ನಂಬಿ ಮದುವೆ ಆದವಳಿಗೆ ಕೇವಲ 24 ಗಂಟೆಯಲ್ಲೇ ಆತನೇ ಶಾಕ್ ಕೊಟ್ಟಿದ್ದಾನೆ. ಮದುವೆಯಾಗಿ 1 ದಿನದಲ್ಲೇ ಹುಡುಗಿಗೆ ಶಾಕ್. ಚಿನ್ನ ರನ್ನ ಅಂತ ನಂಬಿಸಿ ಮಾತು ಕೊಟ್ಟಿದ್ದಂತಹ ವ್ಯಕ್ತಿ 24 ಗಂಟೆಯಲ್ಲೇ ಮದುವೆಯಾದಂಥ ಹುಡುಗಿಗೆ ಶಾಕ್ ಕೊಟ್ಟಿದ್ದು. ಒಬ್ಬಳಲ್ಲ ಇಬ್ಬರಲ್ಲ 5-6 ಹುಡುಗಿರ ಬಾಳಲ್ಲಿ ಈತ ಚೆಲ್ಲಾಟ ಆಡಿದ್ದಾನೆ. ತಾಳಿ ಕಟ್ಟಿದ ದಿನಾನೇ ಪ್ರಿಯಕರಣ ರಾಸಲೀಲೆಗಳು ಬಯಲಾಗಿದೆ. ಇದಾದ್ಮೇಲೆ ಮರುದಿನ ತಾಳಿಯನ್ನ ಬಿಚ್ಚಿಟ್ಟು ಆ ಯುವತಿ ಹೋಗಿದ್ದ. ಈತನ ವಿಚಾರಗಳೆಲ್ಲ ಗೊತ್ತಾದ ನಂತರದಲ್ಲಿ ತಾಳಿಯನ್ನ ಕಿತ್ತೆಸೆದು ಹೋಗಿದ್ದಾಳೆ ಯುವತಿ. ಚಿಕ್ಕಬಳ್ಳಾಪುರ ಮೂಲದ ಸಂದೀಪ್ ಮತ್ತು ಕೀರ್ತನ್ ಇಬ್ಬರು ಮದುವೆ ಆಗಿದೆ. 3 ತಿಂಗಳಿಗೊಮ್ಮೆ ಯುವತಿಯರನ್ನ ಈತ ಬದಲಾವಣೆ ಮಾಡ್ತಾ ಇದ್ದಂತೆ, ಬದಲಿಸ್ತಾ ಇದ್ದ. 4-5 ಯುವತಿಯರನ್ನು ಕೂಡ ಮದುವೆ ಮಾಡಿಕೊಂಡಿದ್ದ ಆಸಾಮಿ ಈತ. 4-5 ಮದುವೆ ಆಗಿದೆ, ಒಂದಲ್ಲ ಎರಡಲ್ಲ. ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂಥ ಆರೋಪ ಕೂಡ ಈತನ ಮೇಲಿದೆ. ಆರೋಪಿ ಈತ. ಮಹಿಳಾ ಠಾಣೆಯಲ್ಲಿ ಸಂದೀಪ್ ಮೇಲೆ ಫೋಕ್ಸೋ ಕೇಸ್ ಕೂಡ ದಾಖಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ನಿನ್ನೆ ರಾತ್ರಿ ಸಂಬಂಧಪಟ್ಟಂಗೆ ಇದೇ ಒಂದು ಸುದ್ದಿಯನ್ನು ನಾವು ಹೇಳ್ತಾ ಇದ್ವಿ, ವರದಿ ಮಾಡ್ತಾ ಇದ್ವಿ. ಅಂದ್ರೆ ಅನ್ಯಜಾತಿಯ ಮದುವೆ ಆಗಿದ್ದಕ್ಕೆ ಇವರ ಮೇಲೆ ಹಲ್ಲೆ ಆಗಿದೆ, ಆ ರೀತಿಯಾದಂಥ ಒಂದಿಷ್ಟು ವರದಿಗಳು ಬಂದಿತ್ತು, ಮಾಹಿತಿಗಳು ಬಂದಿತ್ತು. ಬಟ್ ಈಗ ಟೋಟಲಿ ಚೇಂಜ್ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅರುಣ್, ಖಂಡಿತವಾಗಿಯೂ ಕಳೆದ ದಿನವಷ್ಟೇ ಒಂದು ಮದುವೆಯಾಗಿ ಪೊಲೀಸರ ಮೊರೆಯಾಗಲು ಒಂದು ಅಂತರ್ಜಾತಿ ವಿವಾಹವಾಗಿದ್ದಂತಹ ದಂಪತಿಗಳು ಯಾರಿರ್ತಾರೋ ಅವರು ಬರುತ್ತಿದ್ದಂತಹ ವೇಳೆ ಚಿಂತಾಮಣಿಯಿಂದ ಶಿಡ್ಲಘಟ್ಟ ಹಾಗೂ ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಬರ್ತಾ ಇದ್ರು. ಈ ವೇಳೆ ಶಿಡ್ಲಘಟ್ಟ ನಗರ ಸಮೀಪದಲ್ಲಿರುವಂತಹ ಮಯೂರ ಸರ್ಕಲ್ ಎಂಬ ಬಳಿ ಆ ಯುವತಿಯ ಪೋಷಕರು ಅಂದ್ರೆ ಈ ಕೀರ್ತನ ಹಾಗೂ ಸಂದೀಪ್ ಏನಿರ್ತಾರೋ ಇವರಿಬ್ರು ಸಹ ಪ್ರೀತಿಯಲ್ಲಿದ್ದು ಅಂತರ್ಜಾತಿ ವಿವಾಹವನ್ನ ಮಾಡ್ಕೊಂಡಿರ್ತಾರೆ ಪೋಷಕರ ವಿರೋಧದ ನಡುವೆ. ಸೊ ಈ ಹಿನ್ನೆಲೆ ಪೊಲೀಸರ ಮೊರೆ ಹೋಗುವಾಗ ಜೊತೆಗೆ ನಮಗೆ ಪೋಷಕರ ಕೊಲೆ ಬೆದರಿಕೆ ಇದೆ ಅಂತ ನೇರವಾಗಿ ಆ ಯುವತಿ ಏನಿರ್ತಾರೋ ಪ್ರೀತಿಯ ಮಾಡಿದಂತಹ ಈ ಕೀರ್ತನ ಹೇಳ್ತಾರೋ ಅವರು ಆರೋಪವನ್ನು ಸಹ ಮಾಡಿರ್ತಾರೆ. ಸೊ ಈ ಹಿನ್ನೆಲೆ ನಮ್ಮ ಮಗಳ ಭವಿಷ್ಯ ಹಾಳಾಗಬಾರ್ದು ಎಂಬ ದೃಷ್ಟಿಯಿಂದ ಈ ಪೋಷಕರು ಈ ಸಾಯಿ ಸಂದೀಪ ಎನ್ನುವ ವ್ಯಕ್ತಿ ಬರ್ತಾ ಇದ್ದಂತಹ ಕಾರನ್ನ ಅಡ್ಡಗಟ್ಟಿ ತಮ್ಮ ಮಗಳನ್ನ ಮನವೊಲಿಸುವಂತಹ ಪ್ರಯತ್ನವನ್ನು ಸಹ ಮಾಡ್ತಾರೆ. ಅದು ವಿಫಲವಾದ ಹಿನ್ನೆಲೆ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಯ ಮೊರೆ ಹೋಗಿರ್ತಾರೆ. ಆದ್ರೆ ಈ ಮಹಿಳಾ ಠಾಣೆ ಮೊರೆ ಹೋದಾಗ ಈ ಸಾಯಿ ಸಂದೀಪ ಎನ್ನುವ ವ್ಯಕ್ತಿ ಯಾರಿರ್ತಾರೋ ಆತನು ಮಾಡಿರುವಂತಹ ಕೃತ್ಯಗಳು ಒಂದೊಂದಾಗೆ ಬಯಲಿಗೆ ಬಂದಿರುವುದಂತಂದ್ರೆ ಈ ಸಾಯಿ ಸಂದೀಪ ಎನ್ನುವ ವ್ಯಕ್ತಿ ಈಗಾಗಲೇ ಒಂದು ರೀತಿಯಾದಂತಹ ಚಟವನ್ನ ಬೆಳೆಸ್ಕೊಂಡಿದ್ದ. ಈಗಾಗಲೇ 4-5 ಹುಡುಗಿಯರನ್ನ ಮದುವೆ ಮಾಡಿಕೊಂಡು ಯಾಮಾರಿಸಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಹುಡುಗಿಯ ಪೋಷಕರು ಕೀರ್ತನೆಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಆದ್ರೆ ಅಂತರ್ಜಾತಿ ವಿವಾಹಕ್ಕೆ ನಮ್ಮ ಪೋಷಕರು ಒಪ್ಪದ ಹಿನ್ನೆಲೆ ಈ ರೀತಿಯಾದಂತಹ ಸುಳ್ಳು ಆರೋಪವನ್ನ ತನ್ನ ಪ್ರಿಯಕರನ ಮೇಲೆ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಈ ಒಂದು ಕೀರ್ತನ ಎಂಬ ಯುವತಿ ಏನಿದ್ದಾರೋ ತನ್ನ ಪ್ರೀತಿಸಿರುವಂತಹ ಹುಡುಗ ಸಾಯಿ ಸಂದೀಪ ಎಂಬ ಜೊತೆ ಹೋಗ್ಬಿಟ್ಟು ಚಿಂತಾಮಣಿಯ ಒಂದು ಕೋಟೆಗಳ ಸಮೀಪ ಮದುವೆಯನ್ನು ಸಹ ಮಾಡಿಕೊಂಡಿರ್ತಾರೆ. ಇದಾದ ಬಳಿಕ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾ ಇದ್ದಂತೆ ಈ ಸಾಯಿ ಸಂದೀಪ ಎನ್ನುವ ವ್ಯಕ್ತಿ ಮಾಡಿರುವಂತಹ ಎಲ್ಲಾ ಒಂದು ರೀತಿಯಾದಂತಹ ಕೃತ್ಯಗಳು ಬಯಲಿಗೆ ಬಂದಿರುವಂತಹದ್ದು. ಇದು ಕಳೆದ ವರ್ಷವಷ್ಟೇ ಅಪ್ರಾಪ್ತ ಬಾಲಿಕೆಯ ಮೇಲೆ ಒಂದು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹಿಳಾ ಠಾಣೆಯಲ್ಲೂ ಸಹ ಪೋಕ್ಸೋ ಕೇಸ್ ಸಹ ದಾಖಲಾಗಿತ್ತು. ಅರುಣ್, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇದಾದ ನಂತರವೂ ಸಹ ಸಾಕಷ್ಟು ಯುವತಿಯರಿಗೆ ಇದೇ ರೀತಿ ಮೋಸ ಮಾಡಿರುವಂತಹ ಘಟನೆಯೂ ಸಹ ಬೆಳಕಿಗೆ ಬಂದಿರುವಂತದ್ದು. ಒಟ್ಟಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಯುವಕನಿಂದ ಮೋಸವಾಗಿರುವಂತಹ ಯುವತಿಯರು ಯಾರೂ ಸಹ ಇದುವರೆಗೂ ಸಹ ಪೊಲೀಸ್ ಠಾಣೆ ಮೆಟ್ಟಲು ಏರದ ಹಿನ್ನೆಲೆ ಈ ಒಂದು ಕೃತ್ಯಗಳು ಪದೇ ಪದೇ ಮಾಡೋದಕ್ಕೆ ಈ ಒಂದು ಸಾಯಿ ಸಂದೀಪನಿಗೆ ಒಂದೊಂದು ರೀತಿಯಾದಂತಹ ವರದಾನ ಆಗ್ಬಿಟ್ಟೆ ಅಂದ್ರೆ ತಪ್ಪಾಗಲಾರದು. ಸದ್ಯ ಈಗಲಾದ್ರೂ ಮಾಧ್ಯಮಗಳ ವರದಿಯನ್ನ ಆಧರಿಸಿ ಈ ಸಾಯಿ ಸಂದೀಪನ ಮೇಲೆ ಕ್ರಮವನ್ನ ಪೊಲೀಸರು ಕೈಗೊಳ್ತಾರೋ ಇಲ್ವೋ ಎಂಬುದನ್ನ ಮಾತ್ರ ಕಾದು ನೋಡಬೇಕಾಗಿರುವಂತಹದ್ದು. ಅರುಣ್, ಥ್ಯಾಂಕ್ ಯು ದತ್ತಾತ್ರೇಯ ಡೀಟೇಲ್ಸ್ಗೆ.